ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ. ತುಂಬ ಜನ ಕೇಳ್ತಾ ಇದ್ರು, ಮೇಡಮ್ ಕೆ.ವೈ.ಸಿ ಅಂದರೆ ಏನು ಮೇಡಮ್? ಅದನ್ನು ಹೇಗೆ ಮಾಡಬೇಕು ನಾವು? ಕೆ.ವೈ.ಸಿ ಅಂದ್ರೆ ಅದೆಲ್ಲೋಗಿ ಮಾಡಿಸ್ಬೇಕು? ಸೊ ಈ ರೀತಿ ಎಲ್ಲ ಕ್ವಶನ್ಗಳನ್ನ ನನ್ನ ಅಂದರೆ ಮೀನ್ಸ್ ಕಮೆಂಟಲ್ಲಿ ನನಗೆ ತಿಳಿಸ್ತಾ ಇದ್ರು. ಮೇಡಮ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರು. ಸೊ ನಿಮ್ಮೆಲ್ಲರಿಗೋಸ್ಕರ ಇವತ್ತೊಂದು ಇದರಲ್ಲಿ ಕೆ.ವೈ.ಸಿ ಅಂದರೆ ಏನು, ಅದನ್ನು ಹೇಗೆ ಮಾಡಬೇಕು, ಕೆ.ವೈ.ಸಿನ ಎಲ್ಲೋಗಿ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಕೆ.ವೈ.ಸಿ ಮಾಡಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ನಾನೀಗ ಜಾಸ್ತಿ ಲೇಟ್ ಮಾಡೋದು ಬೇಡ, ನಾನು ಹೇಳ್ತೀನಿ ಇವಾಗ ಅಂದರೆ ನಾನು ಆಲ್ರೆಡಿ ಇವಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕನ್ನು ಕೊಟ್ಟಿದ್ದೀನಿ. ಸೊ ನೀವು ಲಿಂಕನ್ನು ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಒಂದು ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ. ಕ್ರೋಮ್ಗೆ ಹೋಗಿ ಈ ಲಿಂಕ್ನ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಸ್ಕ್ರೀನ್ ಬರುತ್ತೆ. ಇಲ್ಲಿ ನೋಡಿ ನಿಮಗೆ 3 ಡಾಟ್ ಕಾಣಿಸ್ತೆ, ಅದನ್ನು ಕ್ಲಿಕ್ ಮಾಡಿ. ನಂತರ ನಿಮಗೆ ಅಲ್ಲಿ ಈ ಸ್ಟೇಟಸ್ ಅನ್ನೋ ಆಪ್ಷನ್ ಇರುತ್ತೆ ನೋಡಿ, ಮೂರನೇದು ಈ ಸ್ಟೇಟಸನ್ನು ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಸೆಕೆಂಡ್ ಆಪ್ಷನ್ ಫಸ್ಟ್ ಒನ್ ತೋರಿಸುತ್ತೆ, ನೀವು ಎಕ್ಸಿಸ್ಟಿಂಗ್ ಅಂತ, ಅದನ್ನು ಕ್ಲಿಕ್ ಮಾಡಿ. ನಂತರ ಈ ರೀತಿಯಾದ ಸ್ಕ್ರೀನ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮದು ಜಿಲ್ಲೆ ಅಂದರೆ ನಿಮ್ಮ ಒಂದು ಜಿಲ್ಲೆ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಂದು ಫಾರ್ ಎಕ್ಸಾಂಪಲ್ ಇವಾಗ ಮೈಸೂರು ಜಿಲ್ಲೆ ಅಂತಂದರೆ ನಾನು ಮೈಸೂರದ್ದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಅಲ್ಲಿ ಈ ರೀತಿಯಾದ ಸ್ಕ್ರೀನ್ ಓಪನ್ ಆಗುತ್ತೆ. ಆಮೇಲೆ ನೆಕ್ಸ್ಟು ಎರಡನೇದರಲ್ಲಿ ಪಡಿತರ ಚೀಟಿ ವಿವರ ಅಂತ ಇರುತ್ತೆ ನೋಡಿ. ನಿಮಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇರುತ್ತೆ, ಅಂದರೆ ಪಡಿತರ ಚೀಟಿ ವಿವರ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಅಲ್ಲಿ ನಿಮಗೆ ವಿತ್ OTP ವಿತೌಟ್ OTP ಅಂತ ಇರುತ್ತೆ. ನಿಮಗೆ ವಿತ್ OTP ಅನ್ನೋದನ್ನು ಕ್ಲಿಕ್ ಮಾಡಿ, ಯಾಕೆಂದರೆ ನಿಮ್ಮ ಮೊಬೈಲಿಗೆ OTP ನಂಬರ್ ಬರುತ್ತೆ ನೋಡಿ. ಈಗ ಅಲ್ಲಿ ನಿಮಗೆ RC ನಂಬರ್ ಕೇಳುತ್ತೆ, ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಏನಿದೆ ಅದನ್ನು ಕೇಳುತ್ತೆ. ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ. ಅಲ್ಲೇ ಪಕ್ಕದಲ್ಲಿ ನಿಮಗೆ ಗೋ ಅನ್ನೋ ಆಪ್ಷನ್ ಇರುತ್ತೆ, ಗೋ ಅಂತ ಕ್ಲಿಕ್ ಮಾಡಿ. ನಂತರ ಗೋ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಅಲ್ಲಿ ಸದಸ್ಯರ ವಿವರ ತೋರಿಸುತ್ತೆ. ನಿಮ್ಗೆ ಯಾವುದಾದ್ರು ಒಂದು ಸದಸ್ಯರನ್ನ ನೀವು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲೇ ಗೋ ಅಂತ ಇರುತ್ತೆ, ಅದನ್ನು ಗೋ ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ಮ ಒಂದು ಮೊಬೈಲ್ಗೆ OTP ಬರುತ್ತೆ, ಅಂದರೆ ನಿಮ್ಮ ಮೊಬೈಲ್ ರಿಜಿಸ್ಟರ್ ಆಗಿರುತ್ತಲ್ಲ ಆ ಒಂದು ಮೊಬೈಲ್ಗೆ OTP ಬರುತ್ತೆ. ನಂತರ ಆ ಒಂದು OTP ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಿ. ನಂತರ ಅಲ್ಲಿ ಗೋ ಅಂತ ಕ್ಲಿಕ್ ಮಾಡಿ. ಅಲ್ಲೇ ಪಕ್ಕದಲ್ಲೇ ಗೋ ಅಂತ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ನೋಡಿ. ಅಲ್ಲಿ ನಂತರ ಈ ರೀತಿ ಸ್ಕ್ರೀನ್ ಓಪನ್ ಅಲ್ಲಿ ನೋಡಿ ನಿಮಗೆ ಅಲ್ಲಿ ಡೀಟೇಲ್ಸ್ ಎಲ್ಲ ಇರುತ್ತೆ. ನಿಮ್ಗೆ ಬೇಕಂದರೆ ನೀವು ಡೀಟೇಲ್ಸ್ ಎಲ್ಲ ನೋಡ್ಕೋಬೋದು. ನಿಮ್ಮ ರೇಷನ್ ಕಾರ್ಡ್ ಅಂಗಡಿದು ಅಡ್ರೆಸ್ ಎಲ್ಲ ಇರುತ್ತೆ. ಇಲ್ಲಿ ಮಧ್ಯದಲ್ಲಿ ಮೆಂಬರ್ ಡೀಟೇಲ್ಸ್ ಅಂತ ಇರುತ್ತೆ ನೋಡಿ. ಸೊ ನಿಮ್ಮ ಒಂದು ಮೆಂಬರ್ ಡೀಟೇಲ್ಸ್ ಏನಿದೆ ಅದನ್ನು ಕ್ಲಿಕ್ ಮಾಡಿ, ಅಂದರೆ ನೋಡಿ ಇಲ್ಲೇ ಇರುತ್ತೆ ಪಕ್ಕದಲ್ಲಿ. ನಾನು ಬೇಕಾದ್ರೆ ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಮೆಂಬರ್ ಡೀಟೇಲ್ಸಲ್ಲಿ ಏನಿರುತ್ತೆ ಅಂದರೆ KYC ಸ್ಟೇಟಸ್ ಅಂತ ಇಲ್ಲಿ ನಿಮಗೆ 3ನೇ ಕಾಲಮ್ ನೋಡ್ಬೋದು. ಲಾಸ್ಟ್ ಕಾಲಮಲ್ಲಿ ಎಸ್ ಅಂತಂದರೆ ನೀವು KYC ಮಾಡಿಸಿದ್ರೆ SS ಅಂತ ಇರುತ್ತೆ, ಮಾಡಿಸಿಲ್ಲ ಅಂದರೆ ನೋ ಅಂತ ಇರುತ್ತೆ. ಸೊ ಈಗ ನೋಡಿ ನಮ್ಮ ಇದರಲ್ಲಿ ಒಬ್ರದ್ದು KYC ಆಗಿದೆ, ಅದಕ್ಕೆ ಎಸ್ ಅಂತ ಇದೆ. ಸೊ ನೋ ಅಂತ ಇದೆ, ಏನಕ್ಕೆ ನೋ ಅಂತಂದರೆ ನಾವು KYC ಮಾಡಿಸಿಲ್ಲ. ಸೊ ಅದಕ್ಕೆ ಏನು ವರಿ ಮಾಡ್ಕೋಬೇಡಿ. ನಿಮ್ಮ ಒಂದು ನೀವು ಎಲ್ಲಿ ರೇಷನ್ ಕಾರ್ಡ್ ತೊಗೋತೀರೋ ಅಲ್ಲಿ ಹೋಗ್ಬಿಟ್ಟು ನಾವು KYCಯನ್ನು ಮಾಡಿಸ್ಬೇಕು ಅಂತ ಹೇಳಿ. ಸೊ KYCಯನ್ನು ಮಾಡಿಸ್ಬೇಕು ಅಂತ ಹೇಳಿದಾಗ ಅವರು ನಿಮ್ಮ ಹತ್ರ ನಿಮ್ಮ ಒಂದು ಹೆಬ್ಬರಳು ಅಂದರೆ ನಿಮ್ಮ ತಮ್ಮ ಇಂಪ್ರೆಷನ್ ಇದೆ ಅದನ್ನು ತೊಗೊತಾರೆ. ತೊಗೊಂಡಾಗ ಅದು KYCಗೆ ಆ್ಯಡ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಅದು KYC ಅಂದರೆ ಇನ್ನೇನಿಲ್ಲ, ಜಸ್ಟ್ ನಿಮ್ಮ ಒಂದು ತಮ್ಮ ಇಂಪ್ರೆಷನ್ನ ಕೊಡಬೇಕಷ್ಟೇ. ಅದು ತಮ್ಮ ಇಂಪ್ರೆಷನ್ ಕೊಟ್ಟರೆ KYC ನಿಮ್ಮದು ಆ್ಯಡ್ ಆಗುತ್ತೆ. ಸೊ ಇದನ್ನು ನೀವು ಮಾಡಿಸ್ತಿಲ್ಲ ಅಂದರೆ ನಿಮಗೆ ಎಫೆಕ್ಟ್ ಆಗುತ್ತೆ. ಕೆಲವರಿಗೆ ಗೃಹಲಕ್ಷ್ಮಿ ಅಮೌಂಟು ಎಷ್ಟೋ ಜನ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇಲ್ಲ ನಮಗೆ ಅನ್ನೋದಕ್ಕೆ. ಸೊ ರೀಸನ್ ಇದೇನೆ, ಕೆಲವರಿಗೆ ರೇಷನ್ ಕಾರ್ಡ್ ಅಮೌಂಟ್ ಬರ್ತಿರಲ್ಲ. ಏನಕ್ಕೆ ಅಂದರೆ ನೀವು KYC ಮಾಡಿಸಿರಲ್ಲ. ಯಾರು KYC ಮಾಡಿಸಿರ್ತೀರೋ ಅವ್ರಿಗೆ ಬರ್ತಿರುತ್ತೆ. ಈಗ ನಿಮ್ಮ ಸದಸ್ಯರಲ್ಲಿ ಒಂದು 4 ಜನ ಇರ್ತೀರ ಅಂದ್ಕೊಳ್ಳಿ, 4 ಜನದಲ್ಲಿ ಇಬ್ಬರು ಮಾಡಿಸಿರ್ತೀರ, ಇಬ್ಬರದ್ದು ಅಮೌಂಟ್ ಮಾತ್ರ ಬರುತ್ತೆ, ಇನ್ನಿಬ್ಬರದ್ದು ಬರಲ್ಲ. ಸೊ ಅದಕ್ಕೆ ನೀವು 4 ಜನದ್ದು ನೀವು KYCಯನ್ನು ಮಾಡಿಸಿದ್ರೆ 4 ಜನ ಅಮೌಂಟು ಕೂಡ ನಿಮಗೆ ಬರುತ್ತೆ. ಈಗ ನಮ್ಮದ್ರಲ್ಲಿ ಒಬ್ಬರಿಗೆ ಅಷ್ಟೇ ಬರ್ತಾ ಇರೋದು ನಮಗೆ KYC. 3 ಜನದ್ದು ಮಾಡಿಸಿದ್ರೆ ನಮಗೂ ಕೂಡ 3 ಜನದ ಅಮೌಂಟ್ ಏನಿದೆ ಅದು ಬರುತ್ತೆ. ಸೊ ನೆಕ್ಸ್ಟ್ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಅಲ್ಲಿ ಅಂಗಡಿ ಹತ್ರ ಹೋಗ್ಬಿಟ್ಟು ನೀವು KYC ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಮಾಡಿಸಿ. ಸೊ ನಿಮಗೆ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ನನ್ನ ಒಂದು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಬೇಕು ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಅದೇ ಸಾಧ್ಯವಾದಷ್ಟು ನನ್ನ ಒಂದು ವಿಡಿಯೋನ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಮೇನಾಗಿ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ಶುಭವಾಗಲಿ. ಎಲ್ಲರ ಕನಸು ನಿಮ್ಮದೆಲ್ಲ ಏನನ್ನು ಅಂದ್ಕೊಂಡಿರ್ತೀರ 2024ರಲ್ಲಿ ಎಲ್ಲರ ಕನಸು ನನಸಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.